ಶ್ರೀ ಗುರುಭ್ಯೋ ನಮಃ. ಇತ್ತೀಚೆಗೆ ನನ್ನ ಸ್ನೇಹಿತರೊಬ್ಬರು ಯೂಟ್ಯೂಬಿನಲ್ಲಿ ಹರಿದಾಡ್ತಾ ಇರುವ ಸತ್ಕಥಾ ಸೌರಭ ಎಂಬ ನಾಮಧೇಯದ ಅಡಿ 2 ಅನಾಮಧೇಯ ಆಡಿಯೋಗಳನ್ನು ನನಗೆ ಪೋಸ್ಟ್ ಮಾಡಿದರು. ಒಂದು ಆಡಿಯೋದಲ್ಲಿ ಮೂಲ ರಾಮನ ಮೂಲ ಹುಡುಕುವುದು ಬೇಡ ಎಂಬ ಉಪದೇಶ, ಇನ್ನೊಂದು ಆಡಿಯೋದಲ್ಲಿ ಅಸಮ ಸಮ ಶ್ರೀ ವಾದಿರಾಜ ತೀರ್ಥರು ಎಂಬ ವಿಷಯ ಆ ಆಡಿಯೋಗಳಲ್ಲಿ ಇವೆ. ಆ ಆಡಿಯೋಗಳಲ್ಲಿ ನನ್ನ ಹೆಸರನ್ನು ತೆಗೆದುಕೊಳ್ಳುವ ಮುಂಚೆ ನನ್ನನ್ನು ಅವರು ಒಮ್ಮೆ ಸಂಪರ್ಕಿಸಬಹುದಾಗಿತ್ತು. ಆದರೆ ಅವರು ಹಾಗೆ ಮಾಡಿಲ್ಲ. ಇರಲಿ, ನನ್ನ ಹೆಸರನ್ನು ತೆಗೆದುಕೊಂಡದ್ದಕ್ಕೆ ಅನಿವಾರ್ಯವಾಗಿ ಉತ್ತರಿಸಬೇಕಾದ ಜವಾಬ್ದಾರಿ ನನ್ನ ಮೇಲೆ ಇದೆ. ಅವರು ಯಾರು, ಅವರ ಹೆಸರೇನು, ಅವರು ಏನು ಓದಿದ್ದಾರೆ, ಯಾವ ಮಾಹಿತಿ ನನ್ನಲ್ಲಿ ಇಲ್ಲ. ಅವರು ವಿದ್ವಾಂಸರು ಅಂತ ಭಾವಿಸಿ ಮತ್ತು ಶ್ರೀ ವಾದಿರಾಜರ ಮತ್ತು ರಾಘವೇಂದ್ರ ಸ್ವಾಮಿಗಳ ಭಕ್ತರು ಅಂತ ತಿಳಿದು ಮೊದಲು ಆ ವ್ಯಕ್ತಿ ಎಂಬ ಭಗವದ್ ಅಧಿಷ್ಠಾನಕ್ಕೆ ನನ್ನ ಒಂದು ನಮನವನ್ನು ಸಮರ್ಪಣೆ ಮಾಡ್ತೇನೆ. ಅವರ 2 ಆಡಿಯೋಗಳಲ್ಲಿ ಯಾವ ಹುರುಳಿಲ್ಲ, ಏನೂ ಅರ್ಥವಿಲ್ಲ. ಸ್ವವ್ಯಾಹತಿ ಎಂಬ ದೋಷಗಳಿಂದ, ಅಪ್ರಾಮಾಣಿಕವಾದ ವಿಷಯಗಳಿಂದ ತುಂಬಿ ತುಳುಕ್ತಾ ಇದೆ ಆ ಆಡಿಯೋಗಳು. ರುಜುತ್ವ ಒಪ್ಪದ ಎಲ್ಲ ಪಂಡಿತರನ್ನು ಕುಪಂಡಿತರು, ರಾಜರ ದ್ರೋಹಿಗಳು ಮತ್ತು ಮೂಲರಾಮ ಪ್ರತಿಮೆ ಉತ್ತರಾದ ಮಠದಲ್ಲಿ ಇಲ್ಲ ಅಂತ ಸುತ್ತಿ ಬಳಸಿ ಹೇಳುವುದು. ಯಾರೆಲ್ಲ ಉತ್ತರಾದಿ ಮಠದಲ್ಲಿ ಮೂಲರಾಮ ಇದ್ದಾನೆ ಅಂತ ಹೇಳ್ತಾರೆ ಅವರೆಲ್ಲ ರಾಯರ ದ್ವೇಷಿಗಳು ಎಂಬುದಾಗಿ ತಿಳಿಸುವುದೇ ಆ 2 ಆಡಿಯೋಗಳ ಮುಖ್ಯ ಉದ್ದೇಶ. ನಾನು ಅವರಂತೆ ನಿಂದನೆಯನ್ನು ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂದರೆ ಎಲ್ಲರೂ ವೈಷ್ಣವರು, ಪೂಜ್ಯರು. ಎಲ್ಲರೂ ರಾಯರ ಮತ್ತು ರಾಘವೇಂದ್ರ ಸ್ವಾಮಿಗಳ ಮತ್ತು ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಭಕ್ತರೇ ಆಗಿದ್ದರಾದ ಕಾರಣ ಪರಸ್ಪರ ನಿಂದನೆಯನ್ನು ಮಾಡುವುದು ಅದು ಶಾಸ್ತ್ರಕ್ಕೆ ಸಮ್ಮತವಲ್ಲ. ಮೊದಲ ಆಡಿಯೋದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸತ್ಯಧರ್ಮ ರಥರು, ಅವರು ಸುಳ್ಳು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಅಂಥವರು ಮೂಲರಾಮನ ಪೂಜೆ ಮಾಡಿಲ್ಲ ಅಂದರೆ ನಂಬುವುದು ಹೇಗೆ ಅಂತ ಅವರು ಆಕ್ಷೇಪ ಮಾಡಿದ್ದಾರೆ. ಆದರೆ ಅದಕ್ಕೆ ಉತ್ತರ ಇಷ್ಟೇ: ರಾಘವೇಂದ್ರ ಸ್ವಾಮಿಗಳು ಎಲ್ಲಿಯೂ ಸಹ ತಮ್ಮ ಯಾವುದೇ ಗ್ರಂಥದಲ್ಲಿ, ಅವರ ಕಾಲಮಾನದ ರಾಯಸ ನಿರೂಪಗಳಲ್ಲಿ ಅಥವಾ ಅವರ ಯಾವುದೇ ಕೃತಿಗಳಲ್ಲಿ ಮೂಲರಾಮ ಎನ್ನುವ ಶಬ್ದವನ್ನು ಅವರು ಸರ್ವಥಾ ಬಳಸಿಯೇ ಇಲ್ಲ. ಅಂದಮೇಲೆ ಅವರು ಸತ್ಯಧರ್ಮರತರು ಅನ್ನುವುದೇನಿದೆ ಅದು ಸುಳ್ಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಇವರೇ ತಪ್ಪಾಗಿ ತಿಳಿದು ಜನಸಾಮಾನ್ಯರಿಗೆ ತಪ್ಪು ತಿಳಿವಳಿಕೆಯನ್ನು ನೀಡ್ತಾ ಇದ್ದಾರೆ ಅನ್ನುವುದು ಇದರಿಂದ ಸ್ಪಷ್ಟವಾಗುತ್ತೆ. ಇನ್ನು ಮೂಲರಾಮನ ನೆಲೆಯನ್ನು ಹುಡುಕುವುದು ಬೇಡ ಅಂತ ಅಷ್ಟು ಮಾತ್ರ ಇವರು ಹೇಳಿದರೆ, ಮುಂದೆ ಅವರು ಹೇಳಿದ ಪ್ರತಿಮೆ ದೇವರಲ್ಲ ಮುಂತಾದ ದೀರ್ಘವಾದ ಉಪನ್ಯಾಸಕ್ಕೆ ಸ್ವಲ್ಪ ಬೆಲೆ ಇರ್ತಿತ್ತೋ ಏನೋ. ಆದರೆ ಅವರು ಹಾಗೆ ಮಾಡಿಲ್ಲ. ಹಾಗಾಗಿ ಅವರ ಉಪದೇಶವೆಲ್ಲವೂ ಕೂಡ ಅವರಿಗೆ ಅದು ಸರಿ ಹೋಗುತ್ತೆ ಹೊರತು ನಮಗಂತೂ ಅದು ಹೊಂದತಕ್ಕಂಥದ್ದು ಆಗುವುದೇ ಇಲ್ಲ. ಅದೇ ರೀತಿಯಲ್ಲಿ ನಾವು ಮಹನೀಯರಾದ ಸತ್ಯ ಜ್ಞಾನತೀರ್ಥರೇ ಮೊದಲಾಗಿರ್ತಕ್ಕಂಥವರ ಹೆಸರನ್ನು ಬಳಸಿಕೊಂಡು ಮೂಲರಾಮನ ಅಡ್ವರ್ಟೈಸ್ಮೆಂಟ್ ನಾವು ಮಾಡಲಿಕ್ಕೆ ಹೋಗ್ತಾನೇ ಇಲ್ಲ. ಆದರೆ ಆ ರೀತಿ ಅವರು ಆರೋಪಣೆಯನ್ನು ಮಾಡಿದ್ದಾರೆ. ಅದು ಕೂಡ ಅರ್ಥವಿಲ್ಲದ ಆರೋಪಣೆ, ಸುಳ್ಳು ಆರೋಪಣೆ. ಹಾಗೆ ನೋಡಿದರೆ ರಾಜರ ಹೆಸರನ್ನು ಎಷ್ಟು ಯಾವ ಮಟ್ಟದಲ್ಲಿ ದುರ್ಬಳಕೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅನ್ನುವುದು
ಇವತ್ತಿನ ಜಗತ್ತು ಸಮಾಜವೇ ಅಲ್ಲಿ ಇರುವ ಆಡಿಯೋಗಳು ವಿಡಿಯೋಗಳು ಅವೇ ಸ್ಪಷ್ಟವಾಗಿ ಹೇಳ್ತಾ ಇವೆ. ಉತ್ತರಾದಿ ಮಠದ ಮಹನೀಯರ ಚರಿತ್ರೆಯ ಪುಟಗಳಲ್ಲಿ ಏನು ದಾಖಲೆಗಳಾಗಿವೆ ಅವುಗಳನ್ನು ಅವರ ಆರಾಧನೆಯ ದಿವಸ ನಾವು ಹೇಳ್ತಾ ಹೋಗತಕ್ಕಂಥವರಾಗಿದ್ದೇವೆ. ಹಿಂದೆ ನಾವು ಹೇಳಿದ ಆ ಏನು ನಮ್ಮ ಪ್ರವಚನಗಳಿವೆ ಅದರಲ್ಲಿ ಕೆಲವು ಕ್ಲಿಪ್ಗಳನ್ನು ಮಾಡಿ ಕೆಲವರು ಎಲ್ಲ ಕಡೆ ಬಿತ್ತರಿಸ್ತಾ ಇದ್ದಾರೆ. ಕೆಲವು ವಿಷಯಗಳು ವೈರಲ್ ಆದಾಗ ನಿಜಕ್ಕೂ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದದ್ದು ಇವರಿಗೆ ಹೊರತು ನಮಗೆ ಯಾವ ಹೊಟ್ಟೆಯಲ್ಲಿ ಬೆಂಕಿ ಅನ್ನತಕ್ಕಂಥದ್ದು ಬೀಳುವುದೇ ಇಲ್ಲ, ಬೀಳಕ್ಕೆ ಸಾಧ್ಯವೂ ಇಲ್ಲ. ಯಾಕಂದರೆ ನಾವು ಯಾವತ್ತಿದ್ದರೂ ಕೂಡ ಎಲ್ಲ ಮಹನೀಯರ ಎಲ್ಲ ಟೀಕಾ ಟಿಪ್ಪಣಿಕಾರರ ಭಕ್ತಿಯನ್ನು ಅವರ ಅಡಿದಾವರೆಗಳಲ್ಲಿ ನಮನಗಳನ್ನು ಸಮರ್ಪಣೆ ಮಾಡತಕ್ಕಂಥವ್ರು ಹೊರತು ಅವರ ದ್ವೇಷವನ್ನು ಮಾಡತಕ್ಕಂಥವ್ರು ಅಲ್ಲವೇ ಅಲ್ಲ. ಇನ್ನು ಎರಡನೇ ಆಡಿಯೋದಲ್ಲಿ ಅವರು ಸತ್ಯಧರ್ಮ ತೀರ್ಥರ ಹೆಸರನ್ನು ಮುಂದೆ ಮಾಡಿಕೊಂಡು ಅವರು ವಾದಿರಾಜರ ಸ್ತೋತ್ರವನ್ನು ಮಾಡುವಾಗ ಅಸಮ ಅನ್ನುವ ಶಬ್ದವನ್ನು ಉಪಯೋಗಿಸಿದ್ದಾರೆ ಅಂತ ಆ ಅಸಮ ಶಬ್ದವನ್ನೇ ಬಳಸಿಕೊಂಡು ಅದನ್ನೇ ರುಜುತ್ವ ದ್ಯೋತಕ ಎಂಬುದಾಗಿ ಹೇಳುವುದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಆದರೆ ಜಗನ್ನಾಥದಾಸರು ತಮ್ಮ ಒಂದು ಕೃತಿಯಲ್ಲಿ ಅಂಬಾತನಯ ಹೇರಂಬ ಅನ್ನುವ ಕೃತಿಯಲ್ಲಿ ದಶನ ಮೋದಕ ಪಾಶಾಂಕುಶ ಪಾಣಿ ಅಸಮಚಾರುದೇಷ್ಣ ಅಂತ ಶಬ್ದ ಪ್ರಯೋಗವನ್ನು ಮಾಡಿದ್ದಾರೆ. ಜಗನ್ನಾಥದಾಸರು ಅಸಮ ಶಬ್ದ ಬಳಸಿದ್ದಾರೆ ಅಂತ ಹೇಳಿ ಗಣಪತಿ ಭಾವಿ ಸಮೀರ ಆಗ್ತಾನೆ ಅಂತ ಹೇಳಕ್ಕೆ ಬರುತ್ತಾ? ಸಾಧ್ಯನೇ ಇಲ್ಲ. ಅದು ಸ್ತುತಿಪರತೆಯ ಎಂಬುದಾಗಿ ಅರ್ಥ ಮಾಡಬೇಕೇ ಹೊರತು ಬೇರೆ ರೀತಿಯಲ್ಲಿ ಅರ್ಥವನ್ನು ಮಾಡಲಿಕ್ಕೆ ಬರೋದಿಲ್ಲ. ರುಜುತ್ವ ಸಮರ್ಥನೆ ವಿಷಯ ಬಂದಾಗ ಮಾತ್ರ ರುದ್ರಾಂಶ ಸಂಭೂತರು, ಮಹಾ ಟಿಪ್ಪಣಿಕಾರರು, ಮಹಾವಿದ್ವಾಂಸರು, ಮಹಾನುಭಾವರು ಅಂತ ಸತ್ಯಧರ್ಮರನ್ನು ಇವರೇ ಹೊಗಳ್ತಾರೆ. ಆದರೆ ಮೂಲರಾಮನ ವಿಷಯ ಬಂದಾಗ ಯಾವ ಮೂಲರಾಮಾದಿ 28 ದಿವ್ಯವಾದ ಪ್ರತಿಭೆಗಳು ನವರತ್ನ ಪುರುಷೋತ್ತಮಾಚಾರ್ಯರಿಗೆ ಒಲಿದು ತಾವಾಗಿಯೇ ಬಂದವೋ ಅಂತಹ ಸತ್ಯಧರ್ಮ ತೀರ್ಥರನ್ನು ತುಚ್ಛವಾಗಿ ಕಾಣ್ತಾರೆ. ಕೃತ್ರಿಮ ಪ್ರತಿಭೆಗಳನ್ನು ಪೂಜೆ ಮಾಡಿದರು ಅಂತ ಕೆಲವರು ಪಾಪ ಕೆಲವು ಪುಸ್ತಕಗಳಲ್ಲಿ ಬರೆದಿರತಕ್ಕಂಥವರಾಗಿದ್ದಾರೆ. ಎಷ್ಟು ಆಶ್ಚರ್ಯ ಇದೆಲ್ಲ! ಎಂತಹ ದ್ರೋಹ ಮಾಡ್ತಾರೆ. ತಮಗೆ ಬೇಕಾದಾಗ ಮಾತ್ರ ಸತ್ಯಧರ್ಮರು ಮಹಾನುಭಾವರು, ತಮಗೆ ಬೇಡಾದಾಗ ತಮಗೆ ಹಿಡಿಸದೇ ಇರತಕ್ಕಂಥ ವಿಷಯ ಬಂದಾಗ ಅವರನ್ನು ಅಷ್ಟೇ ತುಚ್ಛವಾಗಿ ಕಾಣುವುದು ಇದು ಯಾವ ನ್ಯಾಯ? ಅಷ್ಟು ಮಾತ್ರವಲ್ಲ, ಇವರು ಕೊಡತಕ್ಕಂತಹ ಏನು ರುಜುತ್ವ ದ್ಯೋತಕವಾಗಿರತಕ್ಕಂತಹ ಪ್ರಮಾಣಗಳು ಯುಕ್ತಿಗಳನ್ನು ಕೊಡ್ತಾರೆ, ಅವುಗಳನ್ನು ಹಿಡಿದು ಹೋದರೆ ವಾದಿರಾಜ ತೀರ್ಥರಿಂದ ಹಿಡಿದುಕೊಂಡು ಇವರಾಂಪುರದ ಅಪ್ಪ ಅವರವರೆಗೆ ಎಲ್ಲರನ್ನೂ ರುಜುಗಳು ಎಂಬುದಾಗಿ ನಾವು ಮಾಡಿಕೊಡ್ಲಿಕ್ಕೆ ಬರ್ತಾ ಇದೆ. ಆದರೆ ಅದು ತಪ್ಪಲ್ವಾ? ಎಲ್ಲರೂ ರುಜುಗಣಸ್ಥರಾಗಲಿಕ್ಕೆ ಹೇಗೆ ಸಾಧ್ಯ ಇದೆ? ಸಾಧ್ಯವೇ ಇರತಕ್ಕಂಥದ್ದಿಲ್ಲ. ಇಲ್ಲ ನಾವು ಒಪ್ತೇವೆ ಅಂತಂದರೆ ನೀವು ಒಪ್ಪರಿ, ಯಾರು ಬೇಡ ಅಂದರು? ನಿಮ್ಮನ್ನು ಒಪ್ಪಬಾರದು ಅಂತ ಹೇಳಿ ನಾವೇನು ನಿಮ್ಮ ಜುಟ್ಟು ಹಿಡಿದು ಕೂತಿಲ್ಲವಲ್ವ? ನಿಮಗೆ ಬೇಕಾದರೆ ಏನು ಬೇಕಾದರೂ ಒಪ್ಪರಿ. ಆದರೆ ಅದನ್ನು ಮತ್ತೊಬ್ಬರ ಮೇಲೆ ಹೇರುವುದು, ಯಾರು ಒಪ್ಪುವುದಿಲ್ಲೋ ಅವರು ದ್ವೇಷಿಗಳು ಅನ್ನುವುದು, ಅವರಿಗೆ ಮೋಕ್ಷನೇ ಆಗುವುದಿಲ್ಲ ಅನ್ನೋದು, ಇವೆಲ್ಲ ಏನಿದೆ ಇದು ಅಷ್ಟು ಸರಿಯಾಗಿರತಕ್ಕಂತಹ ಒಂದು ಪ್ರವೃತ್ತಿಯೇ ಅಲ್ಲ. ಇದು ವೈಷ್ಣವರ ಆ ರೀತಿ ಪ್ರವೃತ್ತಿಯನ್ನು ಎಂದಿಗೂ ಮಾಡತಕ್ಕಂಥವರಾಗಬಾರದು. ಅಷ್ಟು ಮಾತ್ರ ಅಲ್ಲ, ಮೂಲರಾಮಾದಿ 28 ದಿವ್ಯ ಅರ್ಚಾಗಳು ಉತ್ತರಾದಿ ಮಠದಲ್ಲಿಯೇ ಇವೆ ಎಂಬುದಾಗಿ ಅನೇಕ ಮಹನೀಯರು ಟೀಕಾ ಟಿಪ್ಪಣಿಕಾರರು ಸ್ಪಷ್ಟವಾಗಿ ದಾಖಲೆಯನ್ನು ಮಾಡಿರತಕ್ಕಂಥದ್ದುಂಟು. 25ಕ್ಕೂ ಹೆಚ್ಚು ದಾಖಲೆಗಳನ್ನು ಬೇಕಾದರೆ ನಿಮಗೆ ನಾವು ಒದಗಿಸತಕ್ಕಂಥದ್ದಕ್ಕೆ ಸಿದ್ಧರಿದ್ದೇವೆ. ನೋಡಿ, ಸಾಕ್ಷಾತು ಅಕ್ಷೋಭ್ಯ ತೀರ್ಥರಿಂದಲೇ ಅಂಕಿತವನ್ನು ಪಡೆದಿರತಕ್ಕಂಥ ಆದ್ಯ ಮುದ್ದು ವಿಠ್ಠಲರು, ಸ್ವಯಂ ಶ್ರೀಪಾದರಾಜರು, ಸತ್ಯವ್ರತ ತೀರ್ಥರು, ಸತ್ಯನಾಥ ತೀರ್ಥರು, ಸತ್ಯಾಭಿನವ ತೀರ್ಥರು, ಸತ್ಯಸಂಧ ತೀರ್ಥರು, ಪುರಂದರದಾಸರು, ಗುರುಪುರಂದರ ವಿಠ್ಠಲರು, ಪ್ರಸನ್ನ ವೆಂಕಟದಾಸರು, ವ್ಯಾಸವಿಠ್ಠಲರು, ಮೋಹನದಾಸರು, ಹೊನ್ನಾಳಿ ವೆಂಕಟ ವಿಠ್ಠಲರು, ಎಷ್ಟು ಜನ ಬೇಕು ಹೇಳಿ, ಎಲ್ಲರೂ ಅವರ ಕೃತಿಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಮೂಲರಾಮನ ಶಬ್ದವನ್ನು ಆಡ್ತಕ್ಕಂಥವರಾಗತಾ ಶ್ಲೋಕಗಳನ್ನು ಕೃತಿಗಳನ್ನು ರಚನೆ ಮಾಡಿದ್ದು ಉಂಟು. ಅಷ್ಟು ಮಾತ್ರ ಅಲ್ಲದೆ ವಿದ್ಯಾಧೀಶ ವಿಜಯ, ಸತ್ಯನಿಧಿ ವಿಲಾಸ, ಸತ್ಯನಾಥ ಮಹಾತ್ಮ ರತ್ನಾಕರ, ಸತ್ಯನಾಥ ಅಭ್ಯುದಯ, ಸತ್ಯಾಭಿನವರ ಸತ್ಯನಾಥ ಗುರುಸ್ತುತಿ, ಸತ್ಯಬೋಧ ವಿಜಯಗಳು, ಸತ್ಯಸಂಧ ವಿಜಯಗಳು, ಗುರುಚಂದ್ರ ಕಲೋದಯ ಅನ್ನತಕ್ಕಂಥ ಸತ್ಯಧರ್ಮರ ಮೇಲೆ ಹೊರಟಿರ್ತಕ್ಕಂಥ ವಿಜಯ ಕಾವ್ಯ, ಎಲ್ಲ ಕಾವ್ಯಗಳಲ್ಲಿ ಒಂದು ಕಡೆ ಎರಡು ಕಡೆ ಅಲ್ಲ,
ಅನೇಕ ಬಾರಿ ಮೂಲರಾಮನ ಶಬ್ದದ ಪ್ರಯೋಗವನ್ನು ಮಾಡಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾದರೆ ಎಲ್ಲ ಮಹನೀಯರಾಗಿರ್ತಕ್ಕಂಥವರು ಸತ್ಯಧರ್ಮ ರಥರಲ್ಲವ? ಎಲ್ಲರೂ ಸುಳ್ಳನ್ನೇ ದಾಖಲು ಮಾಡಿದ್ದಾರೆ ಅಂತ ಇವರ ಅಭಿಪ್ರಾಯವ? ಏನಿದು? ಹಾಗಾದರೆ ಯಾರು ಪಂಡಿತರು, ಯಾರು ಅಪಂಡಿತರು, ಯಾರು ಕುಪಂಡಿತರು, ಯಾರ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿದೆ, ಯಾವ ಮಹನೀಯರ ಹೆಸರನ್ನು ಬಳಸಿಕೊಂಡು ಅಡ್ವರ್ಟೈಸ್ಮೆಂಟ್ ಯಾರು ಮಾಡ್ತಾ ಇದ್ದಾರೆ ಅನ್ನುವುದನ್ನು ನಾವು ನೀವು ನಿರ್ಣಯ ಮಾಡುವುದಕ್ಕಂಥದ್ದು ಹೋಗೋದೇ ಬೇಡ. ಸಜ್ಜನ ಸಮುದಾಯವೇ ಇದನ್ನು ನಿರ್ಣಯವನ್ನು ತೆಗೆದುಕೊಳ್ಳುವುದಕ್ಕೆ ಸಮರ್ಥವಾಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಕೊನೆಗೆ ಒಂದು ಮಾತು ಹೇಳ್ತೇನೆ. ರಾಯರಲ್ಲಿ ನಿಮಗೆ ಎಷ್ಟು ಭಕ್ತಿ ಇದೆ, ಶ್ರದ್ಧೆ ಇದೆ, ದೀಕ್ಷೆ ಇದೆ, ಅದರ 100 ಪಟ್ಟು ನೀವು ಯಾವ ಪೀಠಾಧಿಪತಿಗಳನ್ನು ನಿಂದನೆ ಮಾಡ್ತಾ ಇದ್ದೀರಾ, ಯಾವರನ್ನು ಕುಪಂಡಿತರು ಅಪಂಡಿತರು ಎಂಬುದಾಗಿ ನೀವು ನಿಂದನೆಯನ್ನು ಮಾಡ್ತಾ ಇದ್ದೀರಾ, ಅವರಿಗೆ ನಿಮಗಿಂತಲೂ 100 ಪಟ್ಟು ಹೆಚ್ಚು ರಾಜರಲ್ಲಿ ಭಕ್ತಿ ಶ್ರದ್ಧಾದಿಗಳು ದೀಕ್ಷೆಗಳಿವೆ. ಅವರ ಗ್ರಂಥಗಳನ್ನು ನಿರಂತರ ಪಠಪ್ರವಚನವನ್ನು ಮಾಡಿಕೊಂಡಿರತಕ್ಕಂಥವರಾಗಿದ್ದಾರೆ. ಅಂತಹ ಮಹನೀಯರಾದ ಪಂಡಿತರನ್ನು, ಶ್ರೀಪಾದಗಳವರನ್ನು ನಿಂದನೆಯನ್ನು ಮಾಡುವುದನ್ನು ದಯವಿಟ್ಟು ನಿಲ್ಲಿಸಿ. ಅದರಿಂದ ನಿಮಗೆ ಕ್ಷೇಮ, ನಮಗೆ ಯಾವುದೇ ವಿಧವಾಗಿರತಕ್ಕಂಥ ಪಾಪದ ಘಟನೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ನಾವು ಅವರಲ್ಲೆಲ್ಲ ಭಕ್ತಿಯನ್ನು ಮಾಡ್ತಕ್ಕಂಥವ್ರು, ಅವರ ಗ್ರಂಥಗಳನ್ನು ಪಾಠಪ್ರವಚನ ಮಾಡ್ತಕ್ಕಂಥವ್ರು. ಒಂದು ವೇಳೆ ನೀವು ಹೇಳಿದಂತೆ ವದಿರಾಜ ತೀರ್ಥ ಶ್ರೀಪಾದಂಗಳವರು ರುಜುಗಣಸ್ಥರಾಗಿದ್ದರೆ, ರಾಘವೇಂದ್ರ ಸ್ವಾಮಿಗಳು ಮೂಲರಾಮದೇವರನ್ನು ಪೂಜೆ ಮಾಡಿದ್ದೇ ಆಗಿರತಕ್ಕಂಥದ್ದಾದರೆ, ಆ ಮಹನೀಯರಲ್ಲಿ ನಾವು ಮಾಡುವ ಭಕ್ತಿಯಿಂದ ಅವರು ನಮಗೆ ತಿಳಿಸಿಕೊಡ್ತಾರೆ, ಅವರು ನಮ್ಮನ್ನು ಉದ್ಧಾರ ಮಾಡಿಯೇ ಮಾಡ್ತಾರೆ ಅನ್ನುವ ನಂಬಿಕೆ ನಮಗಿದೆ. ಆದರೆ ನಿಮ್ಮಂತೆ ನಾವು ದ್ವೇಷ ಮಾಡ್ತಕ್ಕಂಥವರಲ್ಲ ಅನ್ನುವುದನ್ನು ಅತಿ ಸ್ಪಷ್ಟವಾಗಿ ನೀವು ತಿಳ್ಕೊಳ್ಳಬೇಕಾಗಿರ್ತಕ್ಕಂಥದ್ದೇನಿದೆ ಅದು ನಿಮಗೆ ಸಾಧನ. ಇಲ್ಲದೇ ಇದ್ದರೆ ಅದು ನಿಮಗೆ ಬಾಧಕವಾಗಿ ನಿಲ್ಲುತ್ತದೆ ಅನ್ನುವುದನ್ನು ಸ್ಪಷ್ಟವಾಗಿ ಹೇಳುವುದಕ್ಕೆ ನಾನು ಅವಶ್ಯವಾಗಿ ನಿಮಗೆ, ನೀವು ದೊಡ್ಡವರು ಅಥವಾ ನೀವು ರಾಯರ ಭಕ್ತರು ಅಥವಾ ನೀವು ವಾದಿರಾಜ ತೀರ್ಥರ ಭಕ್ತರಾದ ಕಾರಣ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಹರಯೇ ನಮಃ.